ಕೆಲಸ ಬಿಟ್ಟು ಬರುವಾಗ ಚಾಕ್ಲೇಟ್ ಡಬ್ಬ ದಾರಿಲಿ ರೋಡಲ್ಲಿ ಸಿಕ್ತು ನಮಗೆ. ಅದು ಏನಂತ ಗೊತ್ತಿಲ್ಲ. ಈಗ ನಮ್ಮ ಫ್ರೆಂಡ್ಗೂ ಅದೇ ಥರ ಸಿಕ್ಕಿತಂತೆ. ಆ ತಿಂಗಳಲ್ಲಿ ರೋಡಲ್ಲಿ ಪೂರ ಸುರಿದಿತ್ತು. ನಮ್ಮ ಫ್ರೆಂಡ್ ಸಿಕ್ಕಿ ಹೇಳಿದ್ರು, ರೋಡಲ್ಲಿ ಪೂರ ಚಾಕ್ಲೇಟ್ ಸುರಿದಿತ್ತು ಅಂತ ಹೇಳಿದ್ರು. ಆವತ್ತು ಸಿಕ್ಕಿದ್ವಿ ಅಷ್ಟು, ಮತ್ತೆ ಇವತ್ತು ಸಿಕ್ಕಿತ್ತು. ಇವೆಲ್ಲ ಮುಖ್ಯ ಉಲ್ಲಮಕ್ಕಿಗೆ ಚಾಕ್ಲೇಟ್ ಅಂತ ಯಾವ ಕಾರಣಕ್ಕೂ ಹೆಚ್ಚು ಇದು ಆಗೋದಿಲ್ಲ. ಕಂಪ್ನಿಗೆ ವಾಪಸ್ಸೇ ಕೊಡ್ತೀವಿ ನಾವು. ಚಾಕ್ಲೇಟ್ ಉಳಿದ್ರು ಯಾವ ಕಾರಣಕ್ಕೂ ಉಳಿಯೋಕ್ಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಉಳಿದ್ರೆ ಬಾಕ್ಸ್ ಉಳಿದ್ರೆ ಕಂಪ್ನಿಗೆ ವಾಪಸ್ಸು ನಾವು ರಿಟರ್ನ್ ಮಾಡ್ತೀವಿ. ಇಲ್ಲ ಕಂಪ್ನಿಗೆ ಈ ಥರ ಚಾಕ್ಲೇಟ್ ಈ ಥರ ಆಗಿತ್ತು ಅಂತ ತಿಳಿಸ್ತೀವಿ. ಸುಮ್ಮನೆ ಒಂದು ಸತಿ ಬೀಳುತ್ತೆ, ಒಂದು 2 ಚಾಕ್ಲೇಟ್ ಬೀಳುತ್ತೆ. ಬಿದ್ದರೆ ಒಂದು 2 ಚಾಕ್ಲೇಟ್ 3 ಚಾಕ್ಲೇಟ್ 15 ಚಾಕ್ಲೇಟ್ 20 ಚಾಕ್ಲೇಟ್ ಯಾವ ಕಾರಣಕ್ಕೂ ಬೀಳೋಕ್ಕೆ ಚಾನ್ಸಸ್ಸೇ ಇಲ್ಲ. ಲೈಫಲ್ಲಿ ನೋಡೇ ಇಲ್ಲ ಇಷ್ಟು ತನಕ ನಾನು ಲೈಫಲ್ಲಿ ಚಾಕ್ಲೇಟ್ ಬೀಳ್ತಿಲ್ಲ. ಬಿದ್ದಿರುತ್ತೆ, ಬೀಳೋದಂತಲ್ಲ, 1 ಚಾಕ್ಲೇಟ್ 2 ಚಾಕ್ಲೇಟ್ ಬಿದ್ದಿರುತ್ತೆ. ಮಕ್ಕಳು ಅಕಸ್ಮಾತು ತಿಂತಾರೋ ಇಲ್ಲ 2 ಚಾಕ್ಲೇಟ್ ತಗೊಂಡ್ರೆ 5 ರೂಪಾಯಿ ಚಾಕ್ಲೇಟ್ ತಗೊಳ್ತಾರೆ. ಇಲ್ಲ ನಾನು ಲೈಫಲ್ಲಿ ಚಾಕ್ಲೇಟ್ ಬಿದ್ದಿರೋದು ನಾನು ಇಷ್ಟು ಚಾಕ್ಲೇಟ್ ನಾನು ನೋಡೇ ಇಲ್ಲ, ಯಾವ ಕಾರಣಕ್ಕೂ ಬಿಟ್ಟಿಲ್ಲ. ಇದು ಯಾಕೋ ಒಂಥರ ನನಗೆ ಅನುಮಾನ ಅಂತ ಕಾಣ್ತೈತೆ. ಯಾಕೋ ನಮ್ಮ ಹತ್ರ ಯಾವ ಚಾಕ್ಲೇಟು ಎಕ್ಸ್ಪೈರ್ ಆಗೋದಿಲ್ಲ. 100% ಎಕ್ಸ್ಪೈರ್ ಆಗೋದೇ ಇಲ್ಲ, ಖಾಲಿ ಆಗ್ಬಿಡ್ತದೆ. ಬಟ್ ಎಕ್ಸ್ಪೈರ್ ಆದರೂ ಕಂಪ್ನಿಗೆ ವಾಪಸ್ ಕೊಟ್ಬಿಡ್ತೀವಿ. ಅದು ಬಿಸಾಕಕ್ಕೆ 100% ಉಳಿಯೋದೇ ಇಲ್ಲ. ಉಳಿದು ಬಿಟ್ಟರು ಕಂಪ್ನಿಯವ್ರು ಬರ್ತಾರೆ, ವಾರಕ್ಕೊಂದ್ಸರಿ ಬರ್ತಾರೆ, ಅವ್ರಿಗೆ ವಾಪಸ್ ಮಾಡಿ. ಅವರು ಪೆಟ್ಟಿಗೆಯಲ್ಲಿ ಪ್ಯಾಕಿಂಗ್ ಇಂದ ತರ್ತಾರೆ. ಈಗ ನಾವು ಎಲ್ಲ ಇದು ಹಾಕ್ತೀವಿ ಅಲ್ಲ, ಒಂದೊಂದು ಬಾಕ್ಸ್ ಬರೋದು ನಮಗೆ ಲೂಸ್ ಇರಲ್ಲ, ಲೂಸ್ ಕಾಣುತ್ತೆ. ಆಗ್ಬಿಟ್ರು ವಾಪಸ್ ಅವ್ರಿಗೆ ಕೊಟ್ಬಿಡ್ತು. ನಾವ್ ಯಾಕೆ ಲಾಸ್ ಮಾಡ್ಕೊಳ್ಳೋಣ? ಈಗ ನಾನು ದುಡ್ಡು ಕೊಟ್ಟು ತಗೊಬಿಟ್ಟು ಲಾಸ್ ಮಾಡ್ಕೊಳಕ್ ರೆಡಿ ಇಲ್ಲ. ನಾನು ವಾಪಸ್ ಕೊಟ್ಬಿಡ್ತೀವಿ. ತುಂಬಾ ಇದಿದೆ. ಮಕ್ಕಳಿಗೆ ಏನಾದ್ರೂ ಸಿಕ್ಕಿದ್ರೆ ಅದು ತಿಂದು ಏನಾದ್ರೆ ಆಗ್ಬಿಟ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ನಮಗೆ ಸಿಕ್ತು, ನಾವು ತಗೊಂಡ್ ಬಂದು. ಚಾಕ್ಲೇಟ್ ಡಬ್ಬ ಯಾವತ್ತೂ ಬಿಸಾಕೋದಿಲ್ಲ ಯಾರು. ಈಗ ಅದು ಬಿಸಾಕಿದಾರಲ್ಲ, ಅದು ಏನಂತ ನಮಗೆ ಗೊತ್ತಿಲ್ಲ. ನಾವು ತಗೊಂಡ್ ಬಂದಿದ್ದೀವಿ, ಅದು ಏನಂತ ನೀವು ಇದು ಮಾಡಿ. ಎಲ್ಲಿ ಇಲ್ಲೇ ದಾರಿ ಉದ್ದಕ್ಕೆ ಇತ್ತು, ನಾವು ತೆಗ್ದು ಬಿಸಾಕಿ ಒಂದ್ ಸೈಡಿಗೆ ಬಂದ್ವಿ. ಎಷ್ಟು ದಿನ ಹಿಂದೆ? 15 ದಿನ ಆಗಿತ್ತು. ಎಲ್ಲಿ? ಸಕಲೇಶ್ಪುರ ರೋಡ್ ಅಲ್ಲ? ನೀವು ನೋಡ್ಬೇಕು. ಒಂದು 10-15 ಚಾಕ್ಲೇಟ್ ಹಿಂಗೆ ಬಿದ್ದಿತ್ತು. ಚಾಕ್ಲೇಟ್ ಐತೆ ಏನಂತೇಳಿ ಹಿಂಗೆ ಎತ್ಕೊಂಡು ಹೋಗ್ತಾ ಅಲ್ಲಿ ಡಬ್ಬನೇ ಬಿದ್ದಿತ್ತು. ಅದು ಹೆಂಗೆ? ಅದು ರೋಡಲ್ಲಿ ಬಿದ್ದಿದ್ರೆ ರೋಡಲ್ಲಿ ಬಿದ್ದಿರೋದು. 1 ತಿಂಗಳು ಹಿಂದೆ ನಾವು ಕೆಲಸಕ್ಕೆ ಹೋಗುವಾಗ ರೋಡಲ್ಲೆಲ್ಲ ಉದ್ದಕ್ಕೆ ಚಾಕ್ಲೇಟ್ ಎಲ್ಲ ಬಿಸಾಕಿದ್ರು. ನಾವು ಯಾರ ಬಿಸಾಕಿದ್ರು ಅಂತ ಸುಮ್ಮನೆ ಬಿಟ್ಟು ಬಂದ್ವಿ. ಡಬ್ಬದಲ್ಲೂ ಇತ್ತು, ಮತ್ತೆ ರೋಡಲ್ಲೆಲ್ಲ ಬಿಸಾಕಿದ್ರು. ನಾನು ಅಳತೆ ನೋಡೋಕೆ ಬಂದಿದ್ದ ಒಂದು ಸಿಕ್ತು ಅಂತ ನೋಡಿದ್ರೆ ಇಲ್ಲೇ ಡಬ್ಬನ ಬಿಸಾಕ್ತಾರೆ. ಮುಂದಕ್ಕೆ ನಮ್ಮ ನಾದಿನಿಗೆಲ್ಲ ಎಲ್ಲ ಡಬ್ಬನೇ ಬಿಸಾಕ್ತಾರೆ. ರೋಡಲ್ಲಿ ಬಿದ್ದಿದ್ರೆ ಏನಾದರೂ ಪರ ಎಲ್ಲ ಬಿದ್ದಿರ್ಬೋದು ಅಂತ ನೋಡಿ. ಇದು ಯಾರು ತೆಗೆದು ಬಿಸಾಕಿರೋದು ಡಬ್ಬನೇ ಸಿಕ್ಕಿತ್ತು. ನನಗೆ ಗೊತ್ತಿರೋದು ಯಾರು ಚಾಕ್ಲೇಟ್ ಬಿಸಾಕಲ್ಲ. ಎಲ್ಲ ನೋಡಿ ಇದೇ ಚಾಕ್ಲೇಟ್, ಅದು ಏನು ಹೆಸರು ಅಂತ ನನಗೆ ಗೊತ್ತಿಲ್ಲ. ಡಬ್ಬನೇ ಬಿದ್ದಿದೆ. ಈಗ ಒಂದು 15 2-3 ಜಾಗದಲ್ಲಿ ಬಿದ್ದಿದೆ. ಒಂದು ಕಡೆ ಪರವಾಗಿಲ್ಲ, ತೋಟದೊಳಗೇನೆ ಬಿಸಾಕಿದೆ.